ರಾಜ್ಯ ಬಿಜೆಪಿಯಿಂದ ವಕ್ಫ್ ಟೂರ್ ನಡೀತಾ ಇದೆ. ಬೀದರ್ನಲ್ಲಿ ಇವತ್ತು ವಿಜಯೇಂದ್ರ ಟೀಮ್ ಪ್ರವಾಸವನ್ನ ಕೈಗೊಂಡಿದೆ. ಇನ್ನು ಪ್ರವಾಸಕ್ಕೂ ಮುನ್ನ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ವಕ್ಫ್ಗೆ ಯಾರಿಗೆಲ್ಲ ರೈತರಿಗೆ ಅನ್ಯಾಯ ಆಗ್ತಿದೆ, ಪಹಣಿಯಲ್ಲಿ 11ನೇ ಕಾಲಮ್ ಅಲ್ಲಿ ವಕ್ಫ್ನ ಆಸ್ತಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ಬಿಜೆಪಿಯವರು 3 ಟೀಮ್ ಅನ್ನ ಮಾಡಿದ್ರು. ಅದರಲ್ಲಿ ವಿಜಯೇಂದ್ರ ಟೀಮ್ ಕೂಡ ಒಂದು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಈ ಪ್ರವಾಸಕ್ಕೂ ಮುಂಚಿತವಾಗಿ ವಿಜಯೇಂದ್ರ ಇದೇ ವಿಷಯವಾಗಿ ಕಿಡಿಕಾರಿದ್ದಾರೆ. ವಕ್ಫ್ ಆಸ್ತಿ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ, ರೈತರಿಗೆ ಮಠಮಾನ್ಯಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಜಮೀನನ್ನ ಕಿತ್ಕೊಳ್ಳುವಂತ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಇದೆಲ್ಲ ಆಗ್ತಿರೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ. ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಏನೇನ್ ಪರಿಸ್ಥಿತಿ ನಿರ್ಮಾಣವಾಗಿದೆ, ಕೊಲೆಗಳಾಗ್ತಾ ಇದೆ, ಅತ್ಯಾಚಾರದಂತಹ ಹೇಯ ಕೃತ್ಯಗಳು ನಡೀತಾ ಇದೆ. ಈಗ ರೈತರ ಬಡಪಾಯಿಗಳ ಜಮೀನಿನ ಮೇಲೆ ವಕ್ಫ್ ಅನ್ನೋ ಹೆಸರಲ್ಲಿ ಇವರು ದಬ್ಬಾಳಿಕೆ ಮಾಡಕ್ ಹೊರಟಿದ್ದಾರೆ, ಆ ಜಮೀನನ್ನ ಕಬಳಿಸೋದಕ್ಕೆ ಹೊರಟಿದ್ದಾರೆ ಅಂತೇಳಿ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ವಿಚಾರವನ್ನು ಇಟ್ಕೊಂಡು ಇವತ್ತು ದೇಶಾದ್ಯಂತ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರದು, ಇದು ಸಮಗ್ರವಾಗಿ ಚರ್ಚೆ ಆಗಿ ಅದ್ರ ತಿದ್ದುಪಡಿ ಆಗ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಒಂದು ಉದ್ದೇಶ. ಹಾಗಾಗಿ ಅವರ ಆದೇಶದ ಮೇರೆಗೆ ಒಂದು ಪಾರ್ಲಿಮೆಂಟರಿ ಒಂದು ಸಬ್ ಕಮಿಟಿ ಆಗಿರ್ತಕ್ಕಂಥದ್ದು, ಅದಕ್ಕೆ ಅಧ್ಯಕ್ಷರನ್ನು ಕೂಡ ಇದ್ದಾರೆ. ಯಾರು ಯತ್ನಾಳ ಅಂತಲ್ಲ, ಯಾರೇ ಹೋದ್ರು ಸಹ ಇವತ್ತು ವಕ್ಫ್ ವಿಚಾರದಲ್ಲಿ ರೈತರಿಗೆ ಸಮಸ್ಯೆ ಉಂಟಾದಾಗ ರೈತರ ಪರವಾಗಿ ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಅಹವಾಲನ್ನ ಕೊಡ್ಬೋದು. ಈಗಾಗಲೇ ಹಿಂದೆ ನಾವೇನು ಸಮಿತಿಯನ್ನ ಮಾಡಿದ್ವಿ, ಮಾನ್ಯ ಹಿರಿಯ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಈ ಸಮಿತಿ ಹುಬ್ಬಳ್ಳಿಗೆ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಭೇಟಿಯನ್ನ ಮಾಡಿ ನಾವು ಸಂಪೂರ್ಣ ವರದಿಯನ್ನು ಕೂಡ ನಾವು ನೀಡಿದ್ದೇವೆ. ಇದ್ರ ಬಗ್ಗೆ ತತ್ಕ್ಷಣ ಕ್ರಮ ಕೈಗೊಳ್ಳಬೇಕು. ಇವತ್ತು ರೈತರಿಗೆ, ದೇವಸ್ಥಾನಗಳು, ಮಠಮಾನ್ಯಗಳಿಗೆ ಏನು ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ, ಇದನ್ನ ತಡಿಬೇಕು ಅನ್ನುವ ಮನವಿಯನ್ನ ನಾವು ಈಗಾಗಲೇ ಮಾಡಿದ್ವಿ. ಇನ್ನು ಇವತ್ತು ವಿಜಯೇಂದ್ರ ಟೀಮ್ನಿಂದ ವಕ್ಫ್ ಹೋರಾಟ ನಡೀತಾ ಇದೆ. ಗಾಂಧಿಗಂಜ್ನಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಬೀದರ್ನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದ ಅಡಿಯಲ್ಲಿ ಹೋರಾಟವನ್ನ ಇವತ್ತು ನಡೆಸಲಾಗುತ್ತೆ. ಅಂದ್ರೆ ಈ ಬೃಹತ್ ಸಮಾವೇಶಕ್ಕೂ ಮುಂಚಿತವಾಗಿ, ಹೋರಾಟಕ್ಕೂ ಮುಂಚಿತವಾಗಿ ವಿಜಯೇಂದ್ರ ಅವರು ವಕ್ಫ್ನ ಬಗ್ಗೆ ಈಗ ಮಾತಾಡಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು 5,000 ಜನರಿಗೆ ಆಸನದ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿದೆ. ದೇವಸ್ಥಾನದಲ್ಲಿ ಪೂಜೆ ಬಳಿಕ ಹೋರಾಟಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಫ್ಲೆಕ್ಸ್ ಹಾಗೇನೆ ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಇನ್ನು ಶಿವ ಮಂದಿರದಲ್ಲಿರುವಂತಹ ಬಸವಣ್ಣನವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಬಳಿಕ ಹೋರಾಟ ಆರಂಭ ಆಗುತ್ತೆ. ಸಿಎನ್ ಅಶ್ವಥ್ ನಾರಾಯಣ್, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಬೈರತಿ ಬಸವರಾಜು, ಪಿ ರಾಜೀವ್, ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಸೇರಿದಂತೆ ಜಿಲ್ಲೆಯ ಶಾಸಕರು, ಮುಖಂಡರು ಈ ವಕ್ಫ್ ವಿರುದ್ಧದ ಹೋರಾಟದಲ್ಲಿ, ಸಮಾವೇಶದಲ್ಲಿ ಇವತ್ತು ಪಾಲ್ಗೊಳ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. ವಿಜಯೇಂದ್ರ ಟೀಮ್ನಿಂದ ಬೀದರ್ನಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಮಾಡಕ್ ಹೊರಟಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನ ಬಿಜೆಪಿಯ ವಿಜಯೇಂದ್ರ ಟೀಮ್ ಮಾಡ್ತಾ ಇದೆ. ಯಾವ ತರ ಇದಕ್ಕೊಂದು ತಯಾರಿಗಳಾಗಿದೆ, ಎಷ್ಟು ಜನರನ್ನ ಅಲ್ಲಿ ಸೇರಿಸಬೇಕು ಅಂತ ಹೇಳಿ, ಮತ್ತೆ ರೈತರಿಂದ ಅಥವಾ ಅನ್ಯಾಯಕ್ಕೊಳಗಾದವರು ಅಂತ ಏನ್ ಹೇಳ್ತಿದ್ದಾರೆ ಅವರಿಂದ ಅಹವಾಲು ಸ್ವೀಕಾರ ಮಾಡೋ ಕೆಲಸವನ್ನ ಈ ಟೀಮ್ ಯಾವ ತರ ಮಾಡುತ್ತೆ? ಶರ್ಮಿತಾ, ಈಗಾಗಲೇ ಏನು ಬೀದರ್ಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಂತ ವಿಜಯೇಂದ್ರ ಅವರು ಆಗಮಿಸಿದ್ದಾರೆ. ನೋಡ್ತಾ ಇರಬಹುದು ನೀವು, ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ನಿಮಗೆ. ಈಗಾಗಲೇ ಏನು ಬೀದರ್ನ ಗಾಂಧಿಗಂಜ್ನಲ್ಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನಕ್ಕೆ ಈಗಾಗಲೇ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ವಕ್ಫ್ ವಿರುದ್ಧದ ಹೋರಾಟ ಏನಿದೆ, ಈ ಒಂದು ಹೋರಾಟಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರೆ ಏನು ಡಿಸೆಂಬರ್ 6ರವರೆಗೆ ಈ ಒಂದು ಹೋರಾಟ ನಡೆಯುವ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ನಿಂದ ಈ ಒಂದು ಹೋರಾಟವನ್ನು ಆರಂಭಿಸ್ತಾ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. ಆಮೇಲೆ ಮಾತಾಡ್ತೇನೆ. ನೀವು ನೋಡ್ತಾ ಇರಬಹುದು, ನಾವು ಕೂಡ ಬೈಕ್ ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ, ಆದ್ರೆ ಆಮೇಲೆ ನಾನು ಮಾತಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ BY ವಿಜಯೇಂದ್ರ ಅವರು ಹೇಳ್ತಾ ಇರೋದು ನೀವು ನೋಡ್ತಾ ಇರೋದು. ಈಗಾಗಲೇ ಏನು BY ವಿಜಯೇಂದ್ರ ಅವರ ಜೊತೆಗೆ ಈಗಾಗಲೇ ಬೈರತಿ ಬಸವರಾಜ ಆಗಿರ್ಬೋದು, ಪಿ ರಾಜೀವ್ ಆಗಿರ್ಬೋದು, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಅದೇ ರೀತಿಯಾಗಿ ಏನು ಯತ್ನಾಳ್ ವಿರುದ್ಧ ಹರಿಯಾಯ್ದು ಇರ್ತಕ್ಕಂಥ ಏನು ವಿಜಯೇಂದ್ರ ಅವರ ಆಪ್ತ ಬಣದಲ್ಲಿ ಗುರುತಿರ್ತಕ್ಕಂಥ ರೇಣುಕಾಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಇವತ್ತು ಬೀದರ್ಗೆ ಬಂದಿದ್ದೀರಿ ಸರ್, ಏನ್ ಹೇಳ್ತೀರಿ ಸರ್? ನೋಡೋಣ, ವಕ್ಫ್ ಏನು ಹೋರಾಟ ಇದೆ, ರಾಜ್ಯಾಧ್ಯಕ್ಷ ನೇತೃತ್ವ ತಂಡ ನಾವೆಲ್ಲ ಬಂದಿದ್ವಿ. ಇವತ್ತು ಹಿಂದೂಗಳ ಭೂಮಿ ರಕ್ಷಣೆ ಮಾಡಬೇಕು ಮತ್ತು ಮಠಮಾನ್ಯಗಳ ಎಲ್ಲ ಇವತ್ತು ಭೂಮಿಯನ್ನ ವಕ್ಫ್ಗೆ ಏನಾಗಿದೆ
ಅದನ್ನ ವಾಪಸ್ ಪಡಿಬೇಕು. ಅಲ್ಲಿವರೆಗೂ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ನಾವು ಹೋರಾಟಕ್ಕೆ ಬಂದಿದ್ದೀವಿ. ಸರ್ ಇವತ್ತು ಯತ್ನಾಳ್ ಅವರು ಪ್ರತ್ಯೇಕವಾಗಿ ನವೆಂಬರ್ ಅದ್ರ ಬಗ್ಗೆ ಮಾತಾಡಲ್ಲ ನೋಡಿ. ಇವತ್ತೇನಿದ್ರು ನಮ್ಮ ಗುರಿ ವಕ್ಫ್ ಹೋರಾಟ. ರಾಜ್ಯದ ಅಧ್ಯಕ್ಷರು ಒಂದು ತಂಡದ ಪರವ ಬಂದಿದ್ವಿ. ಇವತ್ತು ಕೇಂದ್ರ ಸರ್ಕಾರ ಏನ್ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮಾಡಿದೆ ಅದು ಸಹ ವರದಿ ಕೊಡುತ್ತೆ. ಕೇಂದ್ರ ಸರ್ಕಾರ ಸಂಪೂರ್ಣ ಸಮಗ್ರ ಬದಲಾವಣೆ ಮಾಡುತ್ತೆ. ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಆಂಧ್ರದಲ್ಲಿ ನೋಡಿ ನಮ್ಮ ಚಂದ್ರಬಾಬು ನಾಯ್ಡುರವರು ಇಚ್ಛಾಶಕ್ತಿ ಇದೆ, ವಕ್ಫ್ ಬೋರ್ಡ್ ರದ್ದು ಮಾಡಿದ್ದಾರೆ. ಇಲ್ಲಿ ಕರ್ನಾಟಕ ರದ್ದು ಮಾಡ್ರಿ ಅಂತ ವಿನಂತಿ ಮಾಡ್ತೀವಿ. ಕರ್ನಾಟಕದಲ್ಲಿ ರದ್ದಾಗಬೇಕು ವಕ್ಫ್ ಬೋರ್ಡ್. ಸರ್ ಈಗಾಗಲೇ ಯತ್ನಾಳ್ ಅವರು ಹೋರಾಟ ನಡೆಸಿದ ಭಾಗ ಜೆಪಿಸಿಗೂ ಕೂಡ ಇವತ್ತು ವರದಿ ಸಲ್ಲಿಸುತ್ತಿದ್ದಾರೆ ಸರ್, ಈ ಬಗ್ಗೆ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಇಚ್ಛೆ ಪಡಲ್ಲ. ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಬಂದಿವಿ ತಂಡ. ನಾವು ರಾಜ್ಯಾಧ್ಯಕ್ಷ ಅಧಿಕೃತ 3 ತಂಡ ಇದೆ. ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಮತ್ತು 2ನೇ ತಂಡ ಆರ್ ಅಶೋಕ್ರವರು ಪ್ರತಿಪಕ್ಷ ನಾಯಕರು, ಚಲವದಿ ನಾರಾಯಣ ಸ್ವಾಮಿ 3 ತಂಡಗಳ ನೇತೃತ್ವ ನಾವೆಲ್ಲ ಬಂದಿವಿ. ಇವತ್ತೇನು ಭೂಮಿ ವಾಪಸ್ ಪಡಬೇಕು, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ವಕ್ಫ್ ಬೋರ್ಡ್ ರದ್ದು ಮಾಡಬೇಕು. ಲಕ್ಷಾಂತರ ಎಕರೆ ಭೂಮಿಯನ್ನು ಏನು ವಕ್ಫ್ ಬೋರ್ಡ್ನವರು ಇವತ್ತು ವಶಪಡಿಸಿಕೊಂಡಿದ್ದಾರೆ ಇಲ್ಲಿಗಲ್ ಆಗಿ, ಅದನ್ನು ವಾಪಸ್ ಪಡಬೇಕು ನಮ್ಮ ಹೋರಾಟ. ಸರ್ ಈಗಾಗಲೇ ಏನು ಪತ್ರ ಅಭಿಯಾನ ಕೂಡ ಯತ್ನಾಳ್ ಟೀಮ್ ಅಂದ್ರೆ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಪಕ್ಷ ಉಳಿಸಿ ಬಿಡೋಣ. ಅದೆಲ್ಲ ಫೇಕ್ ಪತ್ರಗಳು. ಯಾವ್ದು ಅಪ್ಪನಿಲ್ಲ ಅವನು ಇಲ್ಲ ಯಾರು ಇಲ್ಲ, ಅದಕ್ಕೆ ಫೇಕ್ ಅವಲ್ಲ. ಇದಿಷ್ಟು ರೇಣುಕಾಚಾರ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ವಕ್ಫ್ ಹೋರಾಟ ಒಂದು ತೀವ್ರತೆಯನ್ನ ಪಡೆದಿದೆ ಅಂತಾನೆ ಹೇಳ್ಬೋದು. ಫೈನ್ ಥ್ಯಾಂಕ್ ಯು ದುರ್ಗಪ್ಪ ತಮ್ಮ ಇನ್ಫಾರ್ಮೇಶನ್ಗೆ.